ಹೇ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಬ್ಲಾಗ್ಸ್. ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಬೆಂಗಳೂರಿಂದ ವರ್ಕಲಾಗೆ. ಸೊ ಇದೇ ಟ್ರೈನ್ ಅಲ್ಲಿ ಆಲ್ರೆಡಿ ಟ್ರೈನ್ ಬಂದು ನಿಂತಿದೆ. ಪ್ರೆಸೆಂಟ್ ನಾನಿದ್ದೀನಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ. ನಮ್ಮ ಟ್ರೈನ್ ಯಶವಂತಪುರದಿಂದ ತ್ರಿವೆಂಡ್ರಮ್ಗೆ ಹೋಗುತ್ತೆ, ಬಟ್ ನಾನು ವರ್ಕಲಾದಲ್ಲಿ ಇಳ್ಕೊಂತೀನಿ. ಟ್ರೈನ್ ಕೋಡ್ ಬಂದು 12257. ಯಶವಂತಪುರದಿಂದ ತಿರುವನಂತಪುರಂಗೆ ಹೋಗುತ್ತೆ. ಇನ್ನು ಟ್ರೈನ್ ಡಿಪಾರ್ಚರ್ ಆಗಕ್ಕೆ ಇನ್ನ 1 hour ಇದೆ ನಮ್ಮ ಹತ್ರ. ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ನೋಡ್ತಾ ಇರಿ ಗೈಸ್. ನಾನಂತೂ ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇದೆ ನಮ್ಮ ಸೀಟ್, ಥರ್ಡ್ AC ಅಲ್ಲಿ ಇವತ್ತು ಹೋಗ್ತಾ ಇರೋದು. ಇದರ ಕಾಸ್ಟ್ ಬಂದು ನಾನು 1200 rupees ಪೇ ಮಾಡಿದ್ದೀನಿ. ವರ್ಕಲಾ ಬಂದು ಒಂದು ಬೀಚ್ ಟೌನ್. ವರ್ಕಲಾಗೆ ಮಿನಿ ಗೋವಾನು ಅನ್ಬೋದು. ಸೊ ನಾನಂತೂ ಈ ಜರ್ನಿ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಮತ್ತೆ ಏನಂದ್ರೆ ಗೈಸ್, ಇದು ನನ್ನ ಸೋಲೋ ಜರ್ನಿ ಆಗಿರುತ್ತೆ. ಪ್ಯಾಸೆಂಜರ್ಸ್ ಎಲ್ಲ ಇಲ್ಲಿಂದ ಬೋರ್ಡ್ ಮಾಡ್ತಾ ಇದಾರೆ. ಅಂಡ್ ಇಲ್ಲೆಲ್ಲ ಲಗೇಜ್ ಎಲ್ಲ ತುಂಬ್ತಾ ಇದಾರೆ. ಟೈಮ್ ಬಂದು 8 ಗಂಟೆ 14 ನಿಮಿಷ. ಬಟ್ ಈ ಟ್ರೈನ್ ಹೋಗೋದು ಅರೌಂಡ್ 8 ಗಂಟೆ 45 ನಿಮಿಷಕ್ಕೆ. ಸೊ ಇದೇ ಬಂದು ಸೀಟಿಂಗ್ ಅರೇಂಜ್ಮೆಂಟ್. ಸೀಟಿಂಗ್ ಇದೆ ನಮ್ಮ ಸೀಟು. ಈಗ ಸೀಟ್ ಮೇಲೆ ಬಂದ್ಬಿಟ್ಟು ಕೂತಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದೀನಿ 1200 rupees. ನಿಯರ್ಲಿ ಒಂದು 14 hours ಆಫ್ ಜರ್ನಿ ಆಗಿರುತ್ತೆ. ಇಲ್ಲಿ 8:45 ಬಿಡುತ್ತೆ. ನಾವು ನೆಕ್ಸ್ಟ್ ಡೇ ಅರೌಂಡ್ 11:30 ಇಲ್ಲಾಂದರೆ 12 o'clock ರೀಚ್ ಆಗ್ತೀವಿ. ಡೈರೆಕ್ಟ್ ಟ್ರೈನ್ಸ್ ಇದ್ದಾವೆ. ನನಗೆ ಅದರಲ್ಲಿ ಸೀಟ್ ಸಿಗಲಿಲ್ಲ. ಆ ರೀಸನಿಂದ ನಾನು ಹೋಗ್ತಾ ಇರೋ ಟ್ರೈನ್ ಹೆಸರು ಬಂದು ಯಶವಂತಪುರ ತಿರುವನಂತಪುರಂ ಗರೀಬ್ ರಥ್ ಎಕ್ಸ್ಪ್ರೆಸ್ ಅಂತ. ಸೊ ಎವ್ರಿ ಟ್ಯೂಸ್ಡೇ ಯಶವಂತಪುರದಿಂದ ಈ ಗರೀಬ್ ರಥ್ ತ್ರಿವೆಂಡ್ರಮ್ಗೆ ಹೋಗುತ್ತೆ. ಸೊ ಆ ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೀವಿ. ಊಟ ಆಚೆ ಕಡೆನೇ ಮಾಡ್ಕೊಂಡು ಬಂದ್ಬಿಟ್ಟೆ. ಫುಲ್ ಹೊಟ್ಟೆ ಹಸಿತಾಯಿತು. ಸೊ ಈಗ ಆರಾಮಾಗಿ ಬಂದು ಕೂತಿದ್ದೀನಿ. ಈಗ ನಮ್ಮ ಟ್ರೈನು ಇನ್ನೂ ಒಂದು 1/2 hour ಡಿಪಾರ್ಚರ್ ಆಗುತ್ತೆ. ನಮ್ಮ ಜರ್ನಿ ಬಂದು ಒಂದು 14 hours ಆಫ್ ಜರ್ನಿ ಆಗಿರುತ್ತೆ. ಬಟ್ ನಾನು ಕೊಲ್ಲಮಲ್ಲಿ ಇಳ್ಕೊಳ್ತೀನಿ. ನಮ್ಮ ಕೋಚ್ ಬಂದು ಈ ಥರ ಇದೆ. ಸೊ ಇದರಲ್ಲಿ 1 2 3 4 5 6 ಈ ಥರ 6 ಪ್ಲಸ್ ಈ ಕಡೆ ಮೇಲೊಂದು ಕೆಳಗಡೆ ಒಂದು 2 seats ಇರುತ್ತೆ. ಟೋಟಲ್ ಈ ಥರ 8 seats ಇರುತ್ತೆ. ಸೊ ನನಗೆ ಇವತ್ತು ಸಿಕ್ಕಿರೋದು ಬಂದು ಸೈಡ್ ಲೋಯರ್ ಸಿಕ್ಕಿದೆ, ಸೈಡ್ ಅಪ್ಪರು ಇದೆ. ಬಟ್ ಈ ಥರ ಸಿಗಬೇಕಂದ್ರೆ ಒಂದು ಮಜಾನೇ ಇರುತ್ತೆ. ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರೆ ಅದನ್ನು ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಟೋಟಲ್ 760 kilometers ಕವರ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ದಿಸ್ ಈಸ್ ದ ವಾಶ್ರೂಮ್ ಕಂಡೀಷನ್. ಈಗಂತೂ ಕ್ಲೀನ್ ಆಗಿದೆ. ಫುಲ್ ಸ್ಮೆಲ್ ಇದೆ, ಬಟ್ ಕ್ಲೀನ್ ಆಗಿದೆ. ಫೈನಲಿ ಗೈಸ್, ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋಯ್ತು. ಓಕೆ, ಫೈನಲಿ ಗೈಸ್, ನಮ್ಮ ಟ್ರೈನ್ ಯಶವಂತಪುರದಿಂದ ಡಿಪಾರ್ಚರ್ ಆಯಿತು. ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಗೋಯ್ತು. ಸೊ ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಬಾನಸವಾಡಿ ಬರುತ್ತೆ. ಸೊ ನೋಡ್ತಾ ಇರಿ ಗೈಸ್ ಜರ್ನಿ. ವಾವ್, ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ ಆಫ್ ಯಶವಂತಪುರ ರೈಲ್ವೆ ಜಂಕ್ಷನ್. ನೋಡ್ಬೋದು ಬೆಂಗಳೂರು ವ್ಯೂ ಬಂದು ಈ ಥರ ಇದೆ. ನೋಡ್ಬೋದು ಟ್ರೈನಲ್ಲಿ ಎಲ್ಲರೂ ಮಲ್ಗ್ಬಿಟ್ಟಿದ್ದಾರೆ. ಟ್ರೈನಲ್ಲಿ ಎಲ್ಲರೂ ಮಲಗಿದ್ದಾರೆ. ಸೊ ನಾನು ಮಲಗ್ತೀನಿ. ನೋಡ್ತಾ ಇರಿ ಜರ್ನಿ ಏನೇನಾಗುತ್ತೆ ಅಂತ. ನಮ್ಮ ಜರ್ನಿ ಕಂಟಿನ್ಯೂ ಇರುತ್ತೆ. ಸೊ ಗೈಸ್, ಫೈನಲಿ ಈಗ ನಮ್ಮ ಟ್ರೈನ್ ರೀಚ್ ಆಗಿದೆ ಬಾನಸವಾಡಿಗೆ. ಇಲ್ಲೂ ಅಷ್ಟೇ ಸ್ಟಾಪ್ ಇದೆ. ಬಾನಸವಾಡಿಯಲ್ಲಿ ಸ್ಟಾಪ್. ಯಶವಂತಪುರ, ಬಾನಸವಾಡಿ, ನಂತರ ಹುಸೂರು, ಧರ್ಮಪುರಿ, ಸೇಲಂ, ಈರೋಡ್, ಕೊಯಂಬತ್ತೂರ್ ಈ ಥರ ಸ್ಟಾಪ್ ಇರೋದು. ಹಾಫ್ ಅನ್ ಅವರ್ ಜರ್ನಿ ಮಾಡಿಬಿಟ್ಟು ಈಗ ನಾವು ರೀಚ್ ಆಗಿದ್ದೀವಿ ಬಾನಸವಾಡಿಗೆ. ಇಲ್ಲಿ ಜಸ್ಟ್ ಒಂದು 2 to 3 minutes ಸ್ಟಾಪ್ ಇದೆ ಅಷ್ಟೇ, ಮತ್ತೆ ಹೊಡ್ತಾ ಇರೋದೆ.
ಈಗ ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋಯ್ತು. 2 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ಓಕೆ ಗೈಸ್, ಈಗ ನಮ್ಮ ಟ್ರೈನ್ ಡಿಪಾರ್ಚರ್ ಆಯಿತು. ನಮ್ಮ ಟ್ರೈನ್ ಬಾನಸವಾಡಿಯಿಂದ ಡಿಪಾರ್ಚರ್ ಆಗೋಯ್ತು. ವಾವ್, ಇವತ್ತು ಬೆಂಗಳೂರಿನ ಕ್ಲೈಮೇಟ್ ಬಂದು ಫುಲ್ ಕೂಲ್ ಆಗಿದೆ ಗುರು. ನೆಕ್ಸ್ಟ್ ಬಂದು ಹೊಸೂರು ಬರುತ್ತೆ. ನೋಡೋಣ, ನಾನೇನಾದ್ರೂ ಮಲಗಿಲ್ಲ ಅಂದ್ರೆ ತೋರಿಸ್ತೀನಿ. ಈಗ ನಾನು ಮಲಗ್ತೀನಿ ಗೈಸ್, ನೋಡ್ತಾ ಇರಿ, ಜರ್ನಿ ಕಂಟಿನ್ಯೂ ಆಗುತ್ತೆ. ಗುಡ್ ಮಾರ್ನಿಂಗ್. ಆಚೆ ಕಡೆ ಫುಲ್ ಮಳೆ ಬೀಳ್ತಾ ಇದೆ. ಪ್ಲಸ್ ಈ ಟ್ರೈನ್ ಜರ್ನಿ, ಮಳೆ, ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಸೂಪರ್ ಆಗಿದೆ ಗೈಸ್. This is the Kochi airport. ನೋಡಬಹುದು, ಅಲ್ಲಿ ಫ್ಲೈಟ್ಸ್ ಎಲ್ಲ ನಿಂತಿದ್ದಾವೆ. Kochi airport, Kochi international airport. That's amazing guys. Guys, this is really amazing. This is Periyar River. It's literally amazing. Periyar River Bridge. ಟ್ರೈನ್ ಬಂದು ಅಲ್ವಾ ಜಂಕ್ಷನ್ಗೆ ರೀಚ್ ಆಗ್ತದೆ. ಮುನ್ನಾರ್ಗೆ ಹೋಗ್ಬೇಕಂದ್ರೆ ಇದೇ ಅಲ್ವಾ ಜಂಕ್ಷನ್ ಬರಬೇಕಾಗಿರೋದು. ಓಕೆ ಗೈಸ್, ಟೈಮ್ ಬಂದು ಆಲ್ಮೋಸ್ಟ್ ಈಗ ಬೆಳಗ್ಗೆ 8 ಗಂಟೆ ಆಗಿದೆ. ನಮ್ಮ ಟ್ರೈನ್ ರೀಚ್ ಆಗಿದೆ ಅಲ್ವಾ ಜಂಕ್ಷನ್ಗೆ. ಸೊ ನೀವೇನಾದರೂ ಮುನ್ನಾರ್ಗೆ ಹೋಗ್ಬೇಕಂದ್ರೆ ಸೊ ಇದೇ ಅಲ್ವಾ ಜಂಕ್ಷನಲ್ಲಿ ಇಳ್ಕೋಬಹುದು. ಬೆಂಗಳೂರಿಂದ ಡೈರೆಕ್ಟ್ ಅಲ್ವಾಗೆ ಟ್ರೈನ್ಸ್ ಇದಾವೆ. ಇಲ್ಲಿ ಇಳ್ಕೊಂಡ್ಬಿಟ್ಟು ಮುನ್ನಾರ್ಗೆ ಹೋಗ್ಬೋದು. ಟೂ ಮಿನಿಟ್ಸ್ ಸ್ಟಾಪ್ ಇತ್ತು. ಸೊ ಈಗ ನಮ್ಮ ಟ್ರೈನ್ ಅಲ್ವಾ ಜಂಕ್ಷನ್ ಇಂದ ಡಿಪಾರ್ಚರ್ ಆಯ್ತು. ನೆಕ್ಸ್ಟ್ ಎರ್ನಾಕುಲಂ ಟೌನ್ ಬರುತ್ತೆ. ಸೊ ಫೈನಲಿ ಗೈಸ್, ಈಗ ನಮ್ಮ ಟ್ರೈನು ಎರ್ನಾಕುಲಂ ನಾರ್ತ್ಗೆ, ಎರ್ನಾಕುಲಂ ಟೌನ್ಗೆ ರೀಚ್ ಆಗಿದೆ. So this is Vande Bharat.
ಗೈಸ್, ನಮ್ಮ ಟ್ರೈನ್ ರೀಚ್ ಆಗಿದೆ ಎರ್ನಾಕುಲಂ ಟೌನ್ಗೆ. ಇಲ್ಲಿ ಜಸ್ಟ್ ಒಂದು 2 ಮಿನಿಟ್ ಸ್ಟಾಪ್ ಇದೆ. ಇದಕ್ಕೆ ಎರ್ನಾಕುಲಂ ನಾರ್ತ್ ಕೂಡ ಅಂತಾರೆ. ಸೊ ಇಲ್ಲಿ 2 ಮಿನಿಟ್ ಸ್ಟಾಪ್ ಇತ್ತು ಅಷ್ಟೇ. ಈಗ ಡಿಪಾರ್ಚರ್ ಆಗೋಯ್ತು. ಗೈಸ್, ನಾನು ಕೊಲ್ಲಮಲ್ಲಿ ಇಳ್ಕೊಂಡ್ಬಿಟ್ಟು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬೇರೆ ಟ್ರೈನ್ ತೊಗೊಂಡ್ಬಿಟ್ಟು ಈಗ ಫೈನಲಿ ನಾನು ರೀಚ್ ಆಗಿದ್ದೀನಿ ವರ್ಕಲಾಗೆ. ಸೊ ಇದು ಬಂದು ವರ್ಕಲಾದ ರೈಲ್ವೆ ಸ್ಟೇಷನ್. ಇದು ರೈಲ್ವೆ ಸ್ಟೇಷನಿಂದ ಆಚೆ ಬಂದು ಫಸ್ಟು ಸ್ಕೂಟಿ ರೆಂಟ್ ಮಾಡಿದೆ. ಈ ಸ್ಕೂಟಿ ಪರ್ ಡೇ 500 ರುಪೀಸು ಮತ್ತು ಅಡ್ವಾನ್ಸ್ 1000 ರುಪೀಸ್ ಪೇ ಮಾಡಬೇಕಾಗತ್ತೆ. ಸೊ ಮೊದಲು ಸ್ಕೂಟಿ ತೊಗೊಳ್ಳೋ ಮುಂಚೆ ಒಂದು ಟ್ರಯಲ್ ವಿಡಿಯೋ ಮಾಡಿಕೊಡಿ. ಗೈಸ್, ಸ್ಕೂಟಿ ತೊಗೊಂಡ್ಬಿಟ್ಟು ಈಗ ರೂಮ್ ಬಂದಿದ್ದೀನಿ. ಸೊ ಇದೇ ರೂಮ್ ತೊಗೊಂಡಿರೋದು ಪರ್ ಡೇ 1000 ರುಪೀಸ್ ಆಗಿದೆ. ಇದರಲ್ಲಿ ಈ ಥರ ಫೆಸಿಲಿಟೀಸ್ ಇದೆ ಮತ್ತು ವಾಶ್ರೂಮ್ ಕಂಡೀಷನ್ ಎಲ್ಲ ತೋರಿಸ್ತೀನಿ, ನೋಡ್ಬೋದು. ಈ ಥರ ಇದೆ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ವರ್ಕಲಾ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಅದು ಬಂದು ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.